ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ ಬ್ರದರ್ ಅಂತ. ನಾನೊಬ್ಬನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಗ್ಯಾನಕೋಮ್ಯಾಸ್ಟಿಯಾ ಸರ್ಜರಿ ಆಗಿದ್ಮೇಲೆ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅಂಥೇಳಿ. ಗ್ಯಾನಕೋಮ್ಯಾಸ್ಟಿಯಾ ಸರ್ಜರಿ ಆಗಿದ್ಮೇಲೆ ಗ್ಯಾನಕೋಮ್ಯಾಸ್ಟಿಯಾ ಸರ್ಜರಿಗೆ 3 ತಾಸು ತೊಗೊಳುತ್ತೆ, 2 ಕಡೆ ಮಾಡೋಂಗಿದ್ರೆ. ಮಾಡಿದ್ಮೇಲೆ ನಾವು ಯೂಶ್ವಲಿ ಸ್ಪೆಷಲ್ ರೂಮಲ್ಲಿ ತಂದು ಹಾಕ್ತೀವಿ. ಆಗಿದ್ಮೇಲೆ ಒಂದು 4 to 5 hours ಕಂಪ್ಲೀಟಾಗಿ ಪ್ರಜ್ಞೆ ಬಂದಿದ್ಮೇಲೆ ತಾವೆಲ್ಲ ನೀರು ಕುಡಿಬೋದು, ಸ್ವಲ್ಪ ಎದ್ದು ತಿರುಗಾಡ್ಬೋದು, ವಾಶ್ರೂಮ್ಗೆಲ್ಲ ಹೋಗ್ಬೋದು. ಎದ್ದು ಕೂಡುವಾಗ ಈ ಬ್ಯಾಕ್ ಸಪೋರ್ಟ್ ಅಂದರೆ ಕೈ ಈಗ ಒತ್ತಿ ಕೂಡಬಾರ್ದು, ಸೈಡಿಂದ ಎದ್ದು ನೀವು ತಾವೆಲ್ಲ ಎದ್ದು ಕೂಡ್ಬೋದು. ಊಟದಲ್ಲಿ ತಾವು ಫಸ್ಟ್ ನೀರನ್ನು ತೊಗೋಬೋದು. ನೀರು ವಾಂತಿ ಅಥವಾ ವಾಮಿಟಿಂಗ್ ಏನಾದರೂ ಆಗಲಿಲ್ಲ ಅಂತಂದರೆ ತಾವು ಇಡ್ಲಿ ಈ ಥರ ಒಂದು ಸಾಲ್ಟ್ ಮತ್ತು ಜಾಸ್ತಿ ಖಾರ ಎಣ್ಣೆ ಪದಾರ್ಥ ಇರಲಾರ್ದಂಥ ಫುಡ್ ಎಲ್ಲ ತೊಗೋಬೋದು. ಸಂಜೆ ಹೊತ್ತಲ್ಲೆಲ್ಲ ನೀವು ಆಲ್ಮೋಸ್ಟ್ ನಾರ್ಮಲ್ ಫುಡ್ಡೆಲ್ಲ ತೊಗೋಬೋದು. ಸ್ವಲ್ಪ ಎದ್ದು ತಿರುಗಾಡ್ಬೋದು, ಯೂರಿನ್ಸ್ನೆಲ್ಲ ಪಾಸ್ ಮಾಡ್ಬೋದು. ಪಾಸ್ ಮಾಡಿದ್ಮೇಲೆ ತಾವು ಸೇಮ್ ಡೇ ಯೂಶ್ವಲಿ ಮನೆಗೂ ಹೋಗ್ಬೋದು. ಮನೆಗೆ ಹೋಗಿದ್ಮೇಲೆ ಬಟನ್ ಇರೋಂಥ ಟಿ ಶರ್ಟ್ ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ 10 ದಿವಸವರೆಗೂ. ಬಟನ್ ಇರೋಂಥ ಶರ್ಟೇ ಹಾಕೋಬೇಕು. ಈ ಕೈ ಏನಿದೆ ಶೋಲ್ಡ್ರ್ಗಿಂತ ಮೇಲೆ ಎತ್ತಂಗಿಲ್ಲ, ಇಷ್ಟೇ ಎತ್ತಬಹುದು 10 ದಿವಸವರೆಗೂ. ಒಳಗಡೆ ಒಂದು ಸ್ಪೆಷಲಾಗಿ ಸೂಚರ್ ಹಾಕಿರ್ತೀವಿ, ತಾನೇ ಕರ್ಗೋಂಥದ್ದು. ಅದೆಲ್ಲ ಸ್ಟ್ರೆಂತ್ ಬರೋವರೆಗೂ 10 ಡೇಸ್ ಬೇಕಾಗುತ್ತೆ. 10 ಡೇಸ್ವರೆಗೂ ನಾವು ಶೋಲ್ಡ್ರ್ಗಿಂತ ಮೇಲೆ ಕೈ ಎತ್ತಬೇಡ ಅಂತ ಹೇಳ್ತೀವಿ. ಅದು ಬಿಟ್ಟಿದರೆ ತಾವೆಲ್ಲ ಈಗ ಹೆವಿ ವೆಯ್ಟ್ 1 ಬಕೆಟ್ ನೀರೆಲ್ಲ ಎತ್ತಬೇಕು ಅಂತಂದಿದ್ರೆ ಅದು 3 ವೀಕ್ಸ್ ಆಗಿದ್ಮೇಲೆ ಎತ್ಬೋದು. ಆಮೇಲೆ 48 hours ಆಗಿದ್ಮೇಲೆ ನಾವು ಯೂಶ್ವಲಿ ನಮ್ಮ ಆಫೀಸ್ಗೆ ಕ್ಲಿನಿಕ್ಕಿಗೆ ಕರೆದು ನಾವು ಒಂದ್ಸಲ ಡ್ರೆಸ್ಸಿಂಗ್ ಚೇಂಜ್ ಮಾಡ್ತೀವಿ. ಒಂದು ಪ್ರೆಷರ್ ಗಾರ್ಮೆಂಟ್ ಅಂತ ಕೊಡ್ತೀವಿ. ಅದು ಒಂದು 3 to 6 months ಹಾಕೊಳ್ಳೋದು ಇರುತ್ತೆ. ಈಗ ಜಿಮ್, ಜಾಗಿಂಗ್, ಎಕ್ಸಸೈಸ್ ಎಲ್ಲ ಮಾಡಬೇಕು ಅಂತಂದರೆ ತಾವೆಲ್ಲ ಅದು 6 ವೀಕ್ಸ್ ಆಗಿದ್ಮೇಲೆ ಮಾಡ್ಬೋದು. ಈಗ ತುಂಬ ಜನ ಕೇಳ್ತಾರೆ ನಾವು ಬೈಕೆಲ್ಲ ಯಾವಾಗ ರಿಸ್ಯೂಮ್ ಮಾಡ್ಬೋದು, ವರ್ಕ್ ಯಾವಾಗ ರಿಸ್ಯೂಮ್ ಮಾಡ್ಬೋದು ಅಂಥೇಳಿ. ನೀವು 48 hours ಆಗಿದ್ಮೇಲೆ ತಾವೆಲ್ಲ ವರ್ಕ್ ರಿಸ್ಯೂಮ್ ಮಾಡ್ಬೋದು. ಟೇಬಲ್ ಜಾಬ್ ಇದ್ದರೆ ನಾವು 48 hours ಆಗಿದ್ಮೇಲೆ ವರ್ಕೆಲ್ಲ ರಿಸ್ಯೂಮ್ ಮಾಡ್ಬೋದು. ಈಗ ಬೈಕೆಲ್ಲ ನಡ್ಸಂಗಿದ್ರೆ 3 ವೀಕ್ಸ್ ಆಗಿದ್ಮೇಲೆ ಬೈಕ್ನೂ ನಡೆಸ್ಬೋದು. ಜಿಮ್, ಜಾಗಿಂಗ್ ಎಲ್ಲ 6 ವೀಕ್ಸ್ ಆಗಿದ್ಮೇಲೆ ಅದೆಲ್ಲ ಮಾಡ್ಬೋದು. ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮ ಆಫೀಸ್ ನಂಬರ್ 90711744ಗೆ ಕರೆ ಮಾಡ್ಬೋದು. ಧನ್ಯವಾದ.